ನಾಳೆಯಿಂದ SSLC ಪರೀಕ್ಷೆ ಆರಂಭ. ಒಂದು ದಿನದ ಹಿಂದೆ ನೀವು ಮಾಡಬೇಕಾದಂತಹ ಕೆಲಸವನ್ನು ಹೇಳಲಿಕ್ಕೆ ನಾನು ಇವತ್ತು ವಿಡಿಯೋ ಮಾಡಿದ್ದೇನೆ. ಇಲ್ಲಿವರೆಗೂ SSLC ಬಗ್ಗೆ ನಾನು ಯಾವುದು ವಿಡಿಯೋ ಮಾಡಿರಲಿಲ್ಲ. ಇವತ್ತೊಂದು ಸ್ವಲ್ಪ ನಿಮಗೆ ಟಿಪ್ಸ್ ಕೊಡೋಣ ಅಂತ ಉದ್ದೇಶದಿಂದ ಮಾಡ್ತಿದ್ದೇನೆ. ಎಲ್ಲರಿಗೂ ಪಟು ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ವಿದ್ಯಾರ್ಥಿಗಳ ಜೀವನದಲ್ಲಿ SSLC ಮಹತ್ವದ ಘಟ್ಟವಾಗಿದೆ. SSLCಯು ವೃತ್ತಿ ಜೀವನಕ್ಕೆ ಬುನಾದಿಯಾಗಿದ್ದು, ಯಾವ ವೃತ್ತಿಪರ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವುದನ್ನು ಈ ಹಂತದಲ್ಲಿ ನಿರ್ಧರಿಸಿಕೊಳ್ಳಬೇಕಾಗುತ್ತದೆ. ಆದರೆ ವಿದ್ಯಾರ್ಥಿಗಳು 10ನೇ ತರಗತಿ ಪರೀಕ್ಷೆಯ ಒಳ್ಳೆಯ ಅಂಕ ಪಡೆಯುವುದಕ್ಕೆ ಕೂಡ ಬಹಳ ಮುಖ್ಯ. ಹಾಗಾದರೆ SSLC ವಿದ್ಯಾರ್ಥಿಗಳ ಕೊನೆಯ ಹಂತದ ತಯಾರಿ ಈ ರೀತಿ ಇರಲಿ. ಯಾವ ರೀತಿ? ಹಾಗಾದರೆ ಪಾಯಿಂಟ್ ನಂಬರ್ 1, SSLC ಪರೀಕ್ಷೆಗೆ ಒಂದು ದಿನ ಬಾಕಿ ಇರುವಾಗಲೇ ಮೊದಲ ದಿನ ಯಾವ ವಿಷಯ ಸಂಬಂಧಪಟ್ಟ ಪರೀಕ್ಷೆ ಇದೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಿ. ನಂತರ ಎರಡನೇದು ಬಂದುಬಿಟ್ಟು, ಮೊದಲ ದಿನ ಪರೀಕ್ಷಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಓದಿದ ಎಲ್ಲ ಅಂಶಗಳನ್ನು ಟಿಪ್ಪಣಿ ಮಾಡಿಕೊಂಡರೆ ಒಮ್ಮೆ ಕಣ್ಣಾಯಿಸಿದ ಗಮನ ಮಾಡಿಕೊಳ್ಳಿ. ಮೂರನೇದು ಬಂದುಬಿಟ್ಟು, ನಾಳೆ ಪರೀಕ್ಷೆ ಇದೆ ಎಂದು ಭಯಪಡಬೇಡಿ, ಚೆನ್ನಾಗಿ ಪರೀಕ್ಷೆ ಬರೆಯುವೆನು, ಉತ್ತಮ ರೀತಿಯಲ್ಲಿ ತಯಾರಿ ನಡೆಸಿದ್ದೇನೆ ಎನ್ನುವ ಆತ್ಮವಿಶ್ವಾಸವಿರಲಿ. ನಾಲ್ಕನೇದು, ಪರೀಕ್ಷೆಯ ಹಿಂದಿನ ದಿನವೇ ಎಲ್ಲ ತಯಾರಿ ನಿಮ್ಮಿಂದಾಗಿರಲಿ. ಪ್ರವೇಶ ಪತ್ರ ಹಾಗೂ ಪರೀಕ್ಷೆಗೆ ಬೇಕಾಗುವ ಎಲ್ಲ ಲೇಖನ ಸಾಮಗ್ರಿಗಳನ್ನು ಬ್ಯಾಗ್ನಲ್ಲಿ ತುಂಬಿಸಿಕೊಳ್ಳಿ. ಸೇವಿಸಿರುವ ಆಹಾರದ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ. ನಾಳೆ ಪರೀಕ್ಷೆ ಎಂದು ಈ ದಿನ ನಿದ್ದೆಗೆಟ್ಟು ಓದಬೇಡಿ, ತುಂಬ ಪರಿಣಾಮ ಬೀರುತ್ತೆ. ಓಕೆ, ರಾತ್ರಿ ಬೇಗನೆ ಮಲಗಿ ಬೆಳಿಗ್ಗೆ ಬೇಗನೆ ಎದ್ದೇಳಿ, ಮುಂಜಾನೆ ಬೇಗ ಎದ್ದು ಒಮ್ಮೆ ನೀವು ನೋಡಿಕೊಂಡಂತಹ ಎಲ್ಲವನ್ನು ಸ್ವಲ್ಪ ಇದು ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಮಾರ್ಕ್ ಸಿಗುವಂತಹ ಒಂದು ಇದಿದೆ. ನಂಗೆ ಕೂಡ ಒಳ್ಳೆ ಮಾರ್ಕ್ ಸಿಕ್ಕಿದೆ 10th. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಸೊ ಮಚ್.